ಹುಬ್ಬಳ್ಳಿಗೆ ಸಂಚಾರ ದಟ್ಟಣೆಯ ಸಮಸ್ಯೆಯಿಂದ ಮುಕ್ತಿ ಯಾವಾಗ ಅನ್ನುವಂತಹ ಪ್ರಶ್ನೆ ಉದ್ಭವವಾಗಿದೆ. ನೋಡಿ, ರಾಜ್ಯದಲ್ಲಿಯೇ ಅತ್ಯಂತ ದೊಡ್ಡದಾದ ಎರಡನೇ ಮಹಾನಗರ ಪಾಲಿಕೆ ಅದು. ಸಂಚಾರ ದಟ್ಟಣೆಯ ಸಮಸ್ಯೆಯಿಂದ ಹುಬ್ಬಳ್ಳಿ ತತ್ತರಿಸಿ ಹೋಗಿದೆ. ವಾಹನಗಳಿಗೆ ಸುಸಜ್ಜಿತವಾದಂತಹ ಪಾರ್ಕಿಂಗ್ ವ್ಯವಸ್ಥೆ ಅನ್ನೋದಿಲ್ಲ. ಆದರೆ ಆಮೆಗತಿಯಲ್ಲಿ ನಡೆದಿದೆ ಬಹುಮಹಡಿ ಕಾರ್ ಪಾರ್ಕಿಂಗ್ ಕಾಮಗಾರಿ. ಹಳೆಕೋಟೆ ವೃತ್ತದ ಬಳಿ ಬಹುಮಹಡಿ ಪಾರ್ಕಿಂಗ್ ಕಟ್ಟಡವನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಆದರೆ ಅದು ಯಾವಾಗ ಉದ್ಘಾಟನೆಯ ಭಾಗ್ಯವನ್ನು ಪಡ್ಕೊಂಡಿದ್ಯೋ ನಿಜಕ್ಕೂ ಕೂಡ ಅರ್ಥ ಆಗ್ತಾ ಇಲ್ಲ. ಆಗಲೇ ಹೇಳಿದಾಗೆ ಹುಬ್ಬಳ್ಳಿ ಅಂದಾಗ ಎರಡನೇ ಮಹಾನಗರ ಪಾಲಿಕೆ, ಅತಿ ದೊಡ್ಡ ಎರಡನೇ ಮಹಾನಗರ ಪಾಲಿಕೆ. ಸಂಚಾರ ದಟ್ಟಣೆಯ ಸಮಸ್ಯೆ ಅನ್ನೋದು ಕೊಂಚ ಹೆಚ್ಚು. ವಾಹನಗಳಿಗೆ ಸುಸಜ್ಜಿತವಾದಂಥ ಪಾರ್ಕಿಂಗ್ ವ್ಯವಸ್ಥೆ ಅನ್ನೋದು ಬೇಕಾಗುತ್ತೆ. ಇಂಥ ಸಂದರ್ಭದಲ್ಲಿ ನೋಡಿ, ಕಾಮಗಾರಿ ಅರ್ಧಕ್ಕೆ ಯಾವ ರೀತಿ ನಿಂತ್ಕೊಂಡಿದೆ ಅಂಥೇಳಿ. ಅದು ಯಾವಾಗ ಈ ಬಹುಮಹಡಿ ಕಾರ್ ಪಾರ್ಕಿಂಗ್ ಅನ್ನೋ ವ್ಯವಸ್ಥೆ ನಿಜಕ್ಕೂ ಬರುತ್ತೋ ಅದು ನೋಡಬೇಕಾಗಿದೆ. ಕಾಮಗಾರಿಗೆ ಹಣದ ಕೊರತೆಯಿಂದಾಗಿ ನೆನೆಗುದಿಗೆ ಬಿದ್ದಿದೆ ಕಟ್ಟಡ. ಅರ್ಧಕ್ಕೆ ನಿಂತ್ಕೊಂಡ್ಬಿಟ್ಟಿದೆ ಕಾಮಗಾರಿ. 5 ವರ್ಷಗಳಾದರೂ ಇನ್ನೂ ಕೂಡ ಕಾಮಗಾರಿ ಅನ್ನೋದು ಪೂರ್ಣವಾಗಿಲ್ಲ. ಯಾವುದೇ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳುವಂತಹ ಸಂದರ್ಭದಲ್ಲಿ ಒಂದು ಡೆಡ್ಲೈನ್ ಅನ್ನು ತಗೋಬೇಕಾಗುತ್ತೆ. ಈ ದಿನಾಂಕದೊಳಗೆ ಕಾಮಗಾರಿ ಕಟ್ಟಡದ ಪೂರ್ಣ ಅನ್ನೋದು ಆಗತ್ತೆ ಅಂತೇಳಿ. ಬಟ್ ಇಲ್ಲಿ ಗಮನಿಸ್ತಾ ಇದ್ದೀರಿ, ಹುಬ್ಬಳ್ಳಿಯಲ್ಲಿ ಕಳೆದ 5 ವರ್ಷಗಳಾದರೂ ಕೂಡ ಕಾಮಗಾರಿ ಕೆಲಸ ಅನ್ನೋದು ಪೂರ್ಣವಾಗಿಲ್ಲ. ಸ್ಮಾರ್ಟ್ ಸಿಟಿ ಯೋಜನೆಯಡಿ 2018ರಲ್ಲೇ ಕಾಮಗಾರಿಗೆ ಚಾಲನೆಯನ್ನು ನೀಡಲಾಗಿದೆ. 18ನೇ ಇಸ್ವಿಯಲ್ಲಿ ಚಾಲನೆ ಕೊಟ್ಟರೂ ಕೂಡ 24ನೇ ಇಸ್ವಿಗೆ ಬಂದರೂ ಕೂಡ ಇನ್ನೂ ಕೂಡ ಕಾಮಗಾರಿ ಅನ್ನೋದು ಯಾವುದೇ ರೀತಿಯ ಫಲಶ್ರುತಿಯನ್ನು ಕಂಡಿಲ್ಲ. ಧಾರವಾಡ ಮಹಾನಗರ ಪಾಲಿಕೆ ಒಳಗೆ ಯಾವುದೂ ಸರಿ ಇಲ್ಲ. ಟ್ರಾಫಿಕ್ ಸಮಸ್ಯೆ ಅಂತೂ ಸಿಕ್ಕಾಪಟ್ಟೆ ಆಗಂತೈತಿ. ಈಗ ಆಲ್ಮೋಸ್ಟ್ ನಾ ಎಲ್ಲೆಲ್ಲೇ ಅವ್ರ ಟ್ರಾಫಿಕ್ ಸಂಬಂಧ ಅಭಿವೃದ್ಧಿ ಮಾಡ್ಬೇಕಂತೇಳಿ ಹೊಂಟಾರ, ಅವು ಯಾವ ಸಕ್ಸಸ್ ಆಗಂತಿಲ್ಲ. ಅದಕ್ಕೋಸ್ಕರ ಗಾಡಿ ಸಿಕ್ಕಾಪಟ್ಟಿ ಟ್ರಾಫಿಕ್ ಜಾಮ್ ಆಗಂತವು. ಮುಂಜಾನೆ ಸ್ಕೂಲ್ ಹೋಗೋ ಹುಡುಗರಿಂದ ಹಿಡ್ಕೊಂಡು ಎಲ್ಲರಿಗೂ ತೊಂದರೆ ಆಗಂತೈತಿ. ದಯವಿಟ್ಟು ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸ್ಬೇಕಂತ ಹೇಳಿ, ಹಾಸ್ಪಿಟ್ಲಿಗೆ ಹೋಗೋರದು ತುಂಬ ತೊಂದರೆ ಅನುಭವಿಸ ಅಂತಾರೆ. 108 ಒಂದು ಹೋಗ್ಬೇಕಂದ್ರೂ ಇವತ್ತು ಅರ್ಧ ತಾಸು ಬೇಕಾಗೈತಿ ನಮ್ಮ ಹುಬ್ಳಿಯಿಂದ ಬರೀ KMCಗೆ ಹೋಗಕ್ಕೆ. ಸ್ವಲ್ಪ ಎಲ್ಲರೂ ವಿಚಾರ ಮಾಡಬೇಕಾಗೈತಿ. ಇದನ್ನು ಸ್ವಲ್ಪ ನೋಡ್ರಿ, ನಾವು ಇಷ್ಟೇ ಹೇಳೋದು. ಇವತ್ತೇನು ಹುಬ್ಬಳ್ಳಿ ಅಲ್ಲಿ ಏನು ಪಾರ್ಕಿಂಗ್ ಏನು ಆಗ್ತಾಯಿದೆಯಲ್ಲ, ಅದನ್ನು ನಮ್ಮ ಜನಪ್ರತಿನಿಧಿ ಕೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಸುಮಾರು ಅದು 3-4 ವರ್ಷದಿಂದ ಅದು ಕಾಮಗಾರಿ ನಡೆದಿದೆ. ಆದರೆ ಇನ್ನೂ ಮಟ್ಟ ಕಾಮಗಾರಿ ಆಗ್ತಾಯಿಲ್ಲ. ಮತ್ತು ಮೊದಲನೇದಾಗಿ ಇಲ್ಲಿ ಶಾಸಕರು ಹಾಗೂ ಸಂಸದರು ವಿಫಲ ಆಗ್ಯಾರ ಅಂತ ಹೇಳಿ ಇಷ್ಟಪಡ್ತೀನಿ. ಯಾಕಂದರೆ ಇವರು ಸಾರ್ವಜನಿಕ ಕಾರ್ಯಕ್ರಮದೊಳಗೆ ಹೆಚ್ಚಿಗೆ ಇರ್ತಾರೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್. 2018ರಲ್ಲೇ ಕಾಮಗಾರಿಗೆ ಚಾಲನೆ ಕೊಡಲಾಗಿದೆ. 2022ಕ್ಕಾದರೂ ಕಂಪ್ಲೀಟ್ ಆಗಬೇಕಾಗಿತ್ತು, ಇನ್ನೂ ಆಗಿಲ್ಲ ಅಂತ ಹೇಳಿದ್ರೆ ಏನು ಹೇಳಬೇಕು? ಅಲ್ಲ, ಈ ಮಟ್ಟಕ್ಕೆ ನೆನೆಗುದಿಗೆ ಬೀಳುತ್ತೆ ಅನ್ನೋದಾದರೆ ಇಂಥ ಕಾಮಗಾರಿಗಳನ್ನಾದರೂ ಯಾಕೆ ಕೈಗೆತ್ಕೋತಾರೆ ಅಂತ ಹೇಳಿ. ಈಗ ಸದ್ಯಕ್ಕೆ ಏನಾದರೂ ಇನ್ಪುಟ್ಸ್ ಇದೆಯಾ ಕಲ್ಮೇಶ್? ಈ ಕಟ್ಟಡ ನಿರ್ಮಾಣ ಅನ್ನೋದು ಆದಷ್ಟು ಬೇಗ ಆಗುತ್ತೆ ಅಂತ ಹೇಳಿ. ದಿವೇಶ್ವರಿ, ಹುಬ್ಬಳ್ಳಿ ಧಾರವಾಡದಲ್ಲಿ ಈ ಪಾರ್ಕಿಂಗ್ ಸಮಸ್ಯೆ ಅಂದ್ರೆ ದೊಡ್ಡ ಜ್ವಲಂತ ಸಮಸ್ಯೆ ಆಗಿದೆ. ಯಾಕಂದ್ರೆ ಕಳೆದ ಹಲವಾರು ವರ್ಷಗಳಿಂದ ಈ ಪಾರ್ಕಿಂಗ್ ಸಮಸ್ಯೆಯನ್ನು ಬಗೆಹರಿಸಬೇಕನ್ನೋದು ಸಾಕಷ್ಟು ರೀತಿಯ ಜನರ ಬೇಡಿಕೆ ಆಗಿತ್ತು. ಆದ್ರೆ ಯಾವುದೇ ರೀತಿಯ ಸಮಸ್ಯೆ ಬಗೆಹರಿಸಲ್ಲ. ದಿನಕ್ಕೆ ಇನ್ನಷ್ಟು ಬಿಗಡಾಗ್ತಾ ಇದೆ. ಈ ಬೇರೆ ಬೇರೆ ಕಡೆಗಳಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಕೋಟ್ಯಾಂತರ ರೂಪಾಯಿ ವ್ಯಯ ಮಾಡಿ ಈ ಇಂಥ ಪಾರ್ಕಿಂಗ್ ಕಾರ್ ಪಾರ್ಕಿಂಗ್ ವ್ಯವಸ್ಥೆನ ಮಾಡಲಾಗ್ತದೆ. ಅದು ಹೈಟೆಕ್ ಪಾರ್ಕಿಂಗ್ ಕಾರ್ ವ್ಯವಸ್ಥೆ. ಆದ್ರೆ ಯಾವುದೇ ರೀತಿಯಾದಂತಹ ಕಾಮಗಾರಿ ನಡೀತಾ ಇಲ್ಲ ಮತ್ತು ಒಂದ್ ರೀತಿ ಗುಣಮಟ್ಟನೂ ಸಹ ಇಲ್ಲ. ಈ ಒಂದು ಇಂಥ ಕಾಮಗಾರಿಗಳ ಬಗ್ಗೆ ಸಾಕಷ್ಟು ಜನ ರೋಷಿ ಹೋಗಿದ್ದಾರೆ. ಅದು ಹೃದಯ ಭಾಗದಲ್ಲಿರ್ತಕ್ಕಂಥ ಪ್ರದೇಶದಲ್ಲಿ ಒಂದು ಕಾರ್ ಪಾರ್ಕಿಂಗ್ ಅನ್ನ ಮಲ್ಟಿಪಲ್ ವ್ಯವಸ್ಥೆಯ ಕಾರ್ ಪಾರ್ಕಿಂಗ್ ಮಾಡಲಾಗ್ತದೆ. ಆದ್ರೆ ಯಾವುದೇ ರೀತಿಯ ಅಭಿವೃದ್ಧಿ ಆಗ್ತಾ ಇಲ್ಲ, ಸರಿಯಾಗಿ ಆ ಕಾಮಗಾರಿ ವೇಗ ಪಡಿತಾ ಇಲ್ಲ. ಇದರಿಂದಾಗಿ ಜನರ ನರಕಯಾತನೆ ನಡೆಸೋದು, ವಾಹನ ಸವಾರಂತೂ ದೊಡ್ಡ ಸಮಸ್ಯೆನೇ ಎದುರಿಸ್ತಾ ಇದ್ದಾರೆ. ಬೇಕಾಬಿಟ್ಟಿ ಕಾರ್ ಪಾರ್ಕಿಂಗ್ ಮಾಡೋದು, ಸಾಕಷ್ಟು ಅಪಘಾತಗಳು ಹೆಚ್ಚುತ್ತಾ ಇದ್ದಾವೆ. ಈ ಸಂಬಂಧಪಟ್ಟಂತೆ ಸ್ಮಾರ್ಟ್ ಸಿಟಿ ಯೋಜನೆ ಅಧಿಕಾರಿಗಳಾಗಲಿ, ಮಹಾನಗರ ಪಾಲಿಕೆ ಕಮಿಷನರ್ ಆಗಲಿ, ಜಿಲ್ಲಾಡಳಿತ ಗಮನ ಹರಿಸ್ತಿಲ್ಲ. ಇಲ್ಲೊಂದ್ ಕಡೆ ತರೋದು, ಆ ಯೋಜನೆನ ರೂಪಿಸ ಮಾಡೋದು, ಯಾರಿಗೋ ಟೆಂಡರ್ ಬೇಕಾದ್ರೆ ಕೊಡೋದು, ಆಮೇಲೆ ಅಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆಯೋದು, ಇದೇ ರೀತಿಯಾದಂತಹ ಅನೇಕ ಕಾಮಗಾರಿಗಳು ಹುಬ್ಬಳ್ಳಿ ಧಾರವಾಡದಲ್ಲಿ ನಡೀತಾ ಇದ್ದಾವೆ. ಈ ರೀತಿಯಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯ 2 ನಗರದಲ್ಲಿ ಸಹ ಸರಿಯಾದಂತಹ ಕಾಮಗಾರಿ ಮಾಡ್ತಾ ಇಲ್ಲ. ಈ ಬಗ್ಗೆ ವಾಹನ ಸವಾರರು, ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸುಮಾರು 50 ಕೋಟಿ ರೂಪಾಯಿ ವೆಚ್ಚದಲ್ಲಿ 2 ವರ್ಷ ಟೈಮ್ ಮಾಡಿಕೊಟ್ಟಿತ್ತು. ಇನ್ನೂ 5 ವರ್ಷಗಳಾದ್ರೂ ಆ ಕಾಮಗಾರಿ ಆಗ್ತಾ ಇಲ್ಲ. 4 ವರ್ಷ ಆದ್ರೂ ಕಾಮಗಾರಿ ಆಗ್ತಾ ಇಲ್ಲ. ದಿವ್ಯಾ, ಆ ಭಾಗದ ಶಾಸಕರು ಏನು ಮಾಡ್ತಾ ಇದ್ದಾರೆ, ಸಂಸದರು ಏನು ಮಾಡ್ತಾ ಇದ್ದಾರೆ, ಇನ್ನಾದರೂ ಅಲ್ಲಿನ ಜಿಲ್ಲಾಡಳಿತ ಇದಕ್ಕೇನಂತ ಸಮಜಾಯಿಷಿ ಕೊಡ್ತಾ ಇದೆ ಕಲ್ಮೇಶ್? ಇಲ್ಲಿಯ ಶಾಸಕರಂತ
ಏನು ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಸೆಂಟ್ರಲ್ ಕ್ಷೇತ್ರ ಶಾಸಕರಾಗ್ಲಿ ಇಲ್ಲಿಯ ಸಚಿವರು ಉಸ್ತುವಾರಿ ಸಚಿವರ ಬಗ್ಗೆ ಗಮನ ಹರಿಸಲ್ಲ. ಅವ್ರಿಗೆ ಫೀಡ್ಬ್ಯಾಕ್ ಎಲ್ಲ ಏನಾಗ್ತದೆ ಕಾಮಗಾರಿ ಏನಿಲ್ಲ ಅನ್ನೋದು. ಯಾಕಂದ್ರೆ ಬೇಕಾಬಿಟ್ಟಿ ತಮ್ಮ ಬೇಕಾದ ಅಧಿಕಾರಿನ ಕರೀತಾರೆ, ಆ ಅಧಿಕಾರಿನ ಕರೆದುಕೊಂಡು ತಮ್ಮ ವೈಯಕ್ತಿಕ ಕೆಲಸ ಮಾಡ್ಕೊಳ್ಳಿಕ್ ಮಾತ್ರ ಬಳಕೆ ಮಾಡ್ತಕ್ಕಂಥ ಆರೋಪ ಇವ್ರ ಮೇಲೆ ಇದೆ. ಆದ್ರೆ ಯಾವುದೇ ರೀತಿಯ ಅಭಿವೃದ್ಧಿ ಬಗ್ಗೆ ಗಮನ ಹರಿಸಲ್ಲ. ಒಂದ್ ರೀತಿಯ ಆಟ ಕುಂಟು ಲೆಕ್ಕಲ್ ರೀತಿಯ ಅಭಿವೃದ್ಧಿ ಸಭೆಯನ್ನು ಮಾಡ್ತಾರೆ, ಅಧಿಕಾರಿಗಳ ಸಭೆ ಮಾಡ್ತಾರೆ. ಆ ಸಭೆ ಅಲ್ಲಿಗೆ ಸೀಮಿತ ಆಗಿಬಿಡುತ್ತೆ. ಮತ್ತೆ ಏನಾಗ್ತದೆ ಏನಿಲ್ಲ, ಯಾವ ರೀತಿ ವೇಗ ಪಡಿತದೆ ಕಾರ್ಯಗಳು, ಎಷ್ಟು ಹಣ ವ್ಯಯ ಆಗಿದೆ, ಯಾವ ರೀತಿ ಕಾಮಗಾರಿಗಳು ವೇಗ ಪಡೆಯಬೇಕು, ಎಷ್ಟರ ಮಟ್ಟಿಗೆ ಆಗಿರೋ ಬಗ್ಗೆ ಯಾವುದೂ ಮಾಹಿತಿ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಇಲ್ಲ, ಸಚಿವರಿಗೂ ಇಲ್ಲ ಇಲ್ಲಿ. ಥ್ಯಾಂಕ್ ಯು ಕಲ್ಮೇಶ್ ಮಾಹಿತಿಗಾಗಿ. ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, ಜಿಟಿಪಿಎಲ್ ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.